ಬರೀಲೇ ಬ್ಯಾಟ್ ಬರಕತ್ತೈತೆ. ಸಣ್ಣದೈತೋ ದೊಡ್ಡದೈತೋ ಒಂದು ಗೊತ್ತಾಗಂಗಿಲ್ಲ. ಆದ್ರ ಇವತ್ತು ಮಾತ್ರ ಬ್ಯಾಟಿ ಬಿಡಂಗಿಲ್ಲ. ನೀವ್ 3 ಮಂದಿ ತಲವಾರ್ ತಗೊಂಡು ಆ ದಾರಿಲಿ ಬರ್ರಿ. ಏಯ್, ನೀ ನನ್ ಜೋಡಿ ಬಾರ. ಅಲ್ರಿ, ನಾವ್ ಆ ಬಿಡಾರದ ಭಕ್ತರ ಜೋಡಿ ಕಾಲ ಕಳೆದು ಅವ್ರ ಜೋಡಿನೇ ಬರ್ಬೋದಾಗಿತ್ತಲ್ಲ. ಸುಗುಣ, ನೀ ಹೇಳೋದ್ ಸರಿ ಐತಿ. ಆದ್ರ ಯಾವ್ದೇ ಪರಿಸ್ಥಿತಿ ಇರ್ಲಿ, ಇವತ್ತು ಆ ತಾಯಿ ಸನ್ನಿಧಿಲಿ ನಾವ್ ಇರ್ಲೇಬೇಕು. ಇವತ್ತು ನಮ್ ಮಗಳಿಗೆ 1 ವರ್ಷ ತುಂಬತೈತಿ. ನೆಪ್ಪೈತಿ ನಿನ್ಗ? ಹೌದ್ರಿ, ನಂಗೂ ನೆಪ್ಪೈತಿ. ಆದ್ರ ನಾ ಭಕ್ತ ವೃಂದದಾಗ ಮೈ ಮರ್ತಿದ್ದೆ. ಅಲ್ರಿ, ಅದೆಷ್ಟು ಮಂದಿ ಭಕ್ತರು ಆ ತಾಯಿನ ನಂಬಿ ಬರ್ತಾರ. ನಂಬಿದ ಭಕ್ತರ ಕೋರಿಕೆನ ತಪ್ಪದೆ ಈಡೇರ್ಸೋ ಹಾಕಿ ಆ ಲೋಕ ಮಾತೆ ಬನಶಂಕರಿ ಎಲ್ಲರ ಉಸಿರಿನಾಗೂ ಬರ್ತಾಳ. ಅಷ್ಟೇ ಅಲ್ಲ, ಕಲ್ಲು ಮರ ಗಿಡ ಗಂಟಿ ಎಲ್ಲದ್ರಾಗೂ ಇರ್ತಾಳ. ಸುಗುಣ, ನೀ ಹೆದರ್ಬೇಡ, ನಾ ಇದೀನಿ. ನೀ ಹೆದರ್ಬೇಡ. ಈ ಕಾಳಿ ಪ್ರಸಾದನ ಕೈಯಿಂದ ತಪ್ಪಿಸ್ಕೊಳಕ್ ಹೋಗ್ಬೇಡ್ರಿ. ಸುಮ್ಮನೆ ಹಾಳಾಗ್ ಹೋಗಿರಿ. ಏನೈತ ಅದನ್ನೆಲ್ಲ ಬಿಚ್ಕೊಟ್ಬಿಡ್ರಿ. ನಮ್ ಹಂತಕ್ಕೆ ಏನಿಲ್ಲ, ನಾವು ದೇವಿ ದರ್ಶನಕ್ಕೆ ಹೊಂಟೇವೆ. ಈ ಮಗ ಹಂಗೆ ಬಗ್ಗಂಗ್ ಕಾಣಂಗಿಲ್ಲ. ಏ ಮಾದ, ಆ ಹೆಣ್ಮಗಳ ಮೈ ಮೇಲೆ ಏನೈತೆ ಎಲ್ಲ ಬಿಚ್ಕೊಂಡ್ಬಾರ್ಲೆ. ಹಂಗೇನ? ನೋಡ, ನಾನೇ ಕಟ್ತೀನಿ. ಸುಗುಣ, ಈ ಮಗು ಕರ್ಕೊಂಡು ಹೊಂಟೋಗ. ಓಡಲೇ ತಪ್ಪಿಸ್ಕೊಳಕತ್ತಳ. ಓಡ ತಾಯಿ, ನಿನ್ನ ನಂಬಿ ಬಂದ ನಮಗ ಹಿಂಗ್ಯಾಕ ಆತವ? ನೀನೆಲ್ದಾಗ ಧರ್ಮ ಉಳಿದಿಲ್ಲ. ನನ್ನ ಹೆಂಡತಿ ಮಗಳನ್ನ ನೀನ ಕಾಯಿ. ಬನಶಂಕರಿ, ಬನಶಂಕರಿ. ಮಗು ಬರ್ರಿಯ. ಏ ಕಂಚ, ಓಡ್ಬಾರ್ದೆ. ಏ ನಡೀಲಿ ಹುಡ್ಕೋಣ. ತಾಯಿ, ಲೋಕಮಾತೆ, ಜಗಜ್ಜನನಿ, ನಿನ್ನನ್ನೇ ನಂಬಿ ಬಂದ ಭಕ್ತರ ಸ್ಥಿತಿ ನೋಡುವ ತಾಯಿ. ಹೆತ್ತವರನ್ನು ಕಳೆದುಕೊಂಡ ಮಗುವಿನ ಆಕ್ರಂದನ ನಿನಗೆ ಕೇಳಿಸ್ತಾ ಇಲ್ವಾ ತಾಯಿ? ಜಗಜ್ಜನನಿ, ಬಾ ಬನಶಂಕರಿ.
ನನ್ನನ್ ಕರೆದಿದ್ ಕಾರಣ? ಯಾಕ್ ತಾಯಿ ಹಿಂಗೆಲ್ಲ? ನಿನ್ನ ಮಕ್ಕಳ ಮೇಲೆ ನಿನಗೆ ಮುನಿಸು. ನಿನ್ನ ದರ್ಶನಕ್ಕೆ ಅಂತ ಬರ್ತಾ ಇದ್ದ ಭಕ್ತರಿಗೆ ಇಷ್ಟೊಂದು ಅನ್ಯಾಯವಾಗಿದ್ರು ನೋಡಿ ಸುಮ್ನೆ ಇದೆಯಲ್ಲ ತಾಯಿ, ಯಾಕೆ? ಧರ್ಮ, ಇದಕ್ಕೆಲ್ಲ ಕಾರಣ ಬ್ರಹ್ಮಲಿಪಿನ ಹಣೆ ಮೇಲೆ ಹಚ್ಚಾಕೋ ಆ ಶಟ್ಕಿ ತಾಯಿ. ಇರು, ಅವಳನ್ನೇ ಕರೆಯೋಣ. ಶಟ್ಕಿ, ಶಟ್ಕಿ. ಏನು ತಾಯಿ? ಇಲ್ಲಿ ಮಾತ್ ಬೇಡ, ಬನ್ನಿ ಹೋಗೋಣ. ತಾಯಿ, ನಿನ್ನ ವರಪ್ರಸಾದದಿಂದ ಹುಟ್ಟಿದಂತಹ ಈ ಮಗುವಿನ ಸ್ಥಿತಿ ನೋಡು. ತಂದೆ ತಾಯಿನ ಕಳ್ಕೊಂಡು ಅನಾಥವಾಗಿದೆ. ಈ ಮಗುವಿನ ಆಕ್ರಂದನದಲ್ಲಿ ಅದೆಷ್ಟು ನೋವಿದೆ ಅಂತ ನೋಡು ತಾಯಿ, ನೋಡು. ಏನಿದು? ತಾಯಿ, ಆ ಮಗುವಿಗೆ ನಿನ್ನ ಎದೆ ಅಮೃತವನ್ನು ಕುಡಿಸಿ ಜೀವ ಸೆಲೆ ಹರಿಸಿದೆ. ನಿಜವಾಗಿಯೂ ನೀನು ಮಮತಾ ಮೂರ್ತಿ, ಲೋಕಮಾತೆ ಎಂದು ಈ ದೃಶ್ಯದಿಂದ ಸಾಬೀತು ಮಾಡಿದೆ ತಾಯಿ, ಸಾಬೀತು ಮಾಡಿದೆ. ತಾಯಿ, ಎಂಥ ಕೆಲಸ ಮಾಡಿದೆ ನೀನು? ಬರೀ ಲೋಕಮಾತೆ ಜಗಜ್ಜನನಿ ಅಂತ ಎಲ್ಲರ ಬಾಯಲ್ಲೂ ಅನ್ನಿಸ್ಕೊಂಡ್ರು, ನಾನು ನಿಜವಾಗ್ಲೂ ಒಂದು ತಾಯಿ ಅನ್ನೋ ಅನುಭವ ಮೊದಲನೇ ಸಲ ಅನುಭವಿಸಿದ್ದು ಆ ಮಗುವಿಂದ. ಏನೇ ಆಗ್ಲಿ, ಆ ಮಗುವಿನ ಆಯುಸ್ಸು ಮುಗಿದು ಹೋಗಿದೆ. ಬ್ರಹ್ಮನ ಲಿಪಿಯ ಪ್ರಕಾರ ಬದುಕುವ ಅರ್ಹತೆ ಆ ಮಗುವಿಗೆ ಇಲ್ಲ ತಾಯಿ. ನನ್ನ ಎದೆ ಅಮೃತ ಕುಡಿದ್ಮೇಲೂ ಆ ಮಗುಗೆ ಬದುಕೋ ಅರ್ಹತೆ ಇಲ್ಲ ಅಂದ್ಮೇಲೆ ನಾನ್ ನಿಜವಾಗ್ಲೂ ಲೋಕಮಾತೆನಾ? ನಾನು ಜಗಜ್ಜನನಿನ? ಆ ಬಾದಾಮಿ ಇನ್ಮೇಲೆ ನನ್ನ ಮಗಳು, ಅವಳನ್ನ ಕಾಪಾಡೋ ಜವಾಬ್ದಾರಿ ನಂದು. ನೀನ್ ಅವಳನ್ನ ಹೇಗ್ ಕರ್ಕೋತೀಯೋ ಕರ್ಕೋ. ತಾಯಿ, ನಿನಗೆ ಎದುರಾಗಿ ಜಯಿಸೋರುಂಟೆ? ಕಾಪಾಡುವ ಕರ್ತವ್ಯವನ್ನು ತಾಯಿ ಮಾಡಿದ್ದಾಳೆ. ನೀನು ನಿನ್ನ ಕರ್ತವ್ಯವನ್ನು ನೀನು ಮಾಡು. ತಾಯಿ, ಆ ಮಗುನ ನೀನ್ ಈಗ ಉಳಿಸಿದ್ಯಾ, ಆದ್ರೆ ಹಣೆ ಬರಹ ಅದನ್ನ ಬರ್ದವಳು ನಾನು. ಅದ್ರ ಪ್ರಕಾರ ನನ್ನ ಕರ್ತವ್ಯನ ನಾನ್ ಮಾಡ್ತೀನಿ. ತಾಯಿ, ಹಾಗಾದ್ರೆ ಆ ಮಗುನ ಸಾಕಿ ಸಲಹೋರು ಯಾರು ತಾಯಿ? ಯಾರಿಂದ ಆ ಮಗುಗ್ ಅನ್ಯಾಯ ಆಗಿದ್ಯೋ ಅವರೇ ಆ ಮಗುನ್ ಸಾಕ್ತಾರೆ. ನನ್ನ ಮಗಳು ಬಾದಾಮಿ ಭೂಮಿ ತೂಕದ ಹೆಣ್ಣು ಅಂತ ಸಾಬೀತ್ ಮಾಡ್ತಾಳೆ. ಹೆಣ್ಣಿನ ಗುಣನ ಇಡೀ ಜಗತ್ತಲ್ಲೇ ಮೆರೀತಾಳೆ. ಅವಳನ್ನ ಧರ್ಮನೇ ಕಾಪಾಡುತ್ತೆ.